ಓಕೆ, ವಿಶೇಷ ಕಾರ್ಯಕ್ರಮ ಆಂಗ್ರಿ ಓಲ್ಡ್ ಮ್ಯಾನ್. ಇದು ಯಡಿಯೂರಪ್ಪ ಅವರ ಬಗೆಗಿನ ಒಂದು ವಿಶೇಷ ಸ್ವಾರಸ್ಯಕರ ಸುದ್ದಿ. ಅದೊಂದು ವಿಶೇಷ ಕಾರ್ಯಕ್ರಮ. ಯಡಿಯೂರಪ್ಪನವರು ಮಾಜಿ CM ಆದದ್ದು ಹಳೆ ಸುದ್ದಿ. ಈ ರಾಜ್ಯದ ಜನ ಅವರನ್ನು ಬೇರೆ ಬೇರೆ ಕಾರಣಕ್ಕೆ ನೆನಪಿಟ್ಕೊಳ್ತಾರೆ. ಆದರೆ ಅವರನ್ನು ಹತ್ತಿರದಿಂದ ನೋಡಿದವರು ಯಡಿಯೂರಪ್ಪನವರನ್ನು ನೆನಪಿಟ್ಟುಕೊಳ್ಳುವುದು ಅವರ ಸಿಟ್ಟಿನಿಂದ. ಅವರು ಸಿಟ್ಟು ಬಂದಾಗ ಹೆಂಗಿರ್ತಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಈ ವಿಶೇಷ ಕಾರ್ಯಕ್ರಮವೇ ಆಂಗ್ರಿ ಓಲ್ಡ್ ಮ್ಯಾನ್. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮಗೆಲ್ಲ ಗೊತ್ತೇ ಇದೆ, ಯಡಿಯೂರಪ್ಪನವರು ಒಳ್ಳೆ ಮಾತುಗಾರರು. ಸಂಘಟನೆ ವಿಷಯಕ್ಕೆ ಬಂದರೆ ಅವರ ಸಮಾನಕ್ಕೆ ನಿಲ್ಲಬಲ್ಲ ಇನ್ನೊಬ್ಬ ನಾಯಕ ಸದ್ಯಕ್ಕಂತೂ ಯಾರೂ ಇಲ್ಲ. ಈ ಮಾತು ಅವರ ಸಿಟ್ಟಿಗೂ ಅನ್ವಯಿಸುತ್ತೆ. ಯಡಿಯೂರಪ್ಪನವರ ಸಿಟ್ಟಿನ ಬಗ್ಗೆ ಅನೇಕ ದಂತಕಥೆಗಳಿವೆ. ಅವರ ಆತ್ಮೀಯ ವಲಯದವರ ಪೈಕಿ ತುಂಬ ಜನ ಆ ಸಿಟ್ಟಿಗೆ ಶಿಕಾರಿಯಾದವರೇ. ಅವರ ಪೈಕಿ ಕ್ಯಾಮ್ರಾದೆದುರಿಗೆ ಯಾರೂ ಮಾತಾಡೋದಿಲ್ಲವಾದರೂ ಇದು ರಹಸ್ಯವಾಗಿರುವ ವಿಷಯವೇನಲ್ಲ. ಹೀಗೆ ಅಲ್ಲಿ ಇಲ್ಲಿ ಗುಲ್ಲಾಗಿ ಕೇಳಿಬರುವ ವಿಷಯಗಳನ್ನೆಲ್ಲ ಪೋಣಿಸ್ಕೊಂಡು ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿದ್ದೀವಿ. ಆ ಪ್ರೋಗ್ರಾಮ್ನ ಹೆಸರೇ ಆಂಗ್ರಿ ಓಲ್ಡ್ ಮ್ಯಾನ್. ನೀವೇ ನೋಡಿ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ, ಆಗ್ರಹದೊಳೆದುರಾದ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ, ಉಗ್ರ ಪ್ರತಾಪಿ ಉಗ್ರ ಪ್ರತಾಪಿ. ಈ ಶಬ್ದನ ಯಡಿಯೂರಪ್ಪನವರನ್ನ ನೋಡಿಯೇ ಯಾರಾದರೂ ಹುಟ್ಟಾಕಿದ್ರೋ ಅಥವಾ ಯಡಿಯೂರಪ್ಪನವರಿಂದಲೇ ಈ ಶಬ್ದಕ್ಕೊಂದು ಪರಿಪೂರ್ಣ ಅರ್ಥ ಬಂತೋ ಗೊತ್ತಿಲ್ಲ. ಒಟ್ನಲ್ಲಿ ಉಗ್ರ ಪ್ರತಾಪಿ ಅನ್ನೋ ಶಬ್ದಕ್ಕೆ ಸಮಾನಾರ್ಥಕ ಪದ ಯಡಿಯೂರಪ್ಪ. ಇದು ಇವರ ಈಗಿನ ಅವತಾರ ಅಲ್ಲ. ಶಿಕಾರಿಪುರದಲ್ಲಿ BJP ಅನ್ನೋ ಒಂದು ಪಕ್ಷ ಇದೆ ಅಂತ ಜನರಿಗೆ ಹೇಳ್ಕೊಂಡು ಓಡಾಡ್ತಿದ್ದ ದಿನಗಳಲ್ಲಿ ಇವರನ್ನ ನೋಡಿದವರೇ ಹೇಳ್ತಾರೆ, ಆವಾಗಿನಿಂದಲೂ ಈ ಮನುಷ್ಯನದು ನಿಗಿ ಕೆಂಡದಂಥ ಕೋಪ. ತುರ್ತು ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನ ನಾವು ಜೈಲಿಗೆ ಹೋದ್ವಿ. ಜೈಲಿಗೆ ಹೋದಾಗ ಸಾಗರ ಜೈಲಿನಲ್ಲಿ 6 ದಿವಸ ಇದ್ವಿ. 6 ದಿವಸದಲ್ಲಿ ಅವರು ಜೈಲು ಮ್ಯಾನ್ಯಲ್ ಪ್ರಕಾರ ಫುಡ್ ಕೊಡ್ತಾ ಇದ್ದಿಲ್ಲ. ಫುಡ್ ಕೊಡೋದ್ರಿಂದ ಆಮೇಲೆ ಇವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಗಲಾಟೆ ಮಾಡಿ ಪಾತ್ರೆ ಎಲ್ಲ ಎತ್ತಿ ಅಂತ ಹೊರಗಡೆ ಹಾಕಿದ್ರು. ಹಾಗೆ ಆಮೇಲೆ ಜೈಲರೆಲ್ಲ ಹೆದರಿಬಿಟ್ಟು ಇದೇನಪ್ಪ ಹಿಂಗೆಲ್ಲ ಗಲಾಟೆ ಆಯ್ತು ಅಂತ ಕೊನೆಗೆ ಜೈಲು ಮ್ಯಾನ್ಯಲ್ ಕರೆಕ್ಟಾಗಿ ಕೊಡಕತ್ತಿದ್ರು. ಅದರ ಮೇಲೆ ಶಿವಮೊಗ್ಗದಲ್ಲಿ 2 ದಿವಸ ಇದ್ವಿ. ಬಳ್ಳಾರಿಯಲ್ಲಿ ಸುಮಾರು 20 ದಿವಸ 22 ದಿವಸ ಇದ್ವಿ. ಅಲ್ಲಿ ಬಳ್ಳಾರಿಗೆ ಹೋದಲ್ಲಿ ಒಂದು ವಾರ ನೋಡಿದ್ರು. ಫುಡ್ ಅಂತೂ ತೀರಾ ಹದಗೆಟ್ಟೋಗಿತ್ತು. ಹೇಗೆಂದರೆ ಗೋಧಿಗಳೆಲ್ಲ ಹುಳುಲ್ ತಂತೆ. ಆಮೇಲೆ ಅದೆಲ್ಲ ಆದಮೇಲೆ ಸಿಕ್ಕಾಬಿಟ್ಟೆ ಒಂದು 2 ಚಪಾತಿ ಕೊಡೋದು, ಸ್ವಲ್ಪ ರೈಸು, ಅದೆಲ್ಲ ಕೆಂಪು ಕೇಸಕ್ಕಿ. ಇವರು ಒಂದು 4-5 ದಿವಸ ನೋಡಿ ಇವರಿಗೆ ಸ್ವಲ್ಪ ಆಹಾರದ ಒಳ್ಳೇದಿರಬೇಕು. ಸಿಕ್ಕಾಬಿಟ್ಟೆ ತಿಂಡಿ ಪೋತ ಇವರು ಯಡಿಯೂರಪ್ಪನವರು. ಆಮೇಲೆ ಸಿಕ್ಕಾಬಿಟ್ಟೆ ಅಲ್ಲೂ ದೊಡ್ಡ ಜಗಳ ಆಗಿ ಹೊಡೆದಾಟಾಗಿ ಬುಳ್ಳಿಗಳೆಲ್ಲ ಹೊಡೆದೋದು. ಅಲ್ಲಿ ಇವರು ಸುಮಾರು ಕ್ರಿಮಿನಲ್ಸು 400 ಜನ. ಡಿಫೆನ್ಸ್ ಇಂಡಿಯನ್ ರೂಲ್ಸಲ್ಲಿ DIR ಅಂದರೆ ಡಿಫೆನ್ಸ್ ಆಫ್ ಇಂಡಿಯನ್ ರೂಲ್ಸ್ ಅಂತ, ಅದರಲ್ಲಿ 400 ಜನ ಇದ್ದರು. ಆಮೇಲೆ ಮೀಸಾ 200 ಜನ. ಮೀಸಾ ಅದೇ ಸಪ್ರೇಟ್ ಇದ್ದಿತ್ತು. ಇವರು DIRಗೂ ಮತ್ತು ಕ್ರಿಮಿನಲ್ನವರಿಗೆ ಸಿಕ್ಕಾಪಟ್ಟೆ ಹೊಡೆದಾಟ ಆಯಿತು. ಆಮೇಲಿಂದ ಜೈಲರ ಮಲ್ಲಾಪುರ್ಕರ್ ಅಂತ ಇದ್ದರು. ಅವಾಗ ಹುಚ್ಚಮಸ್ತಿಗೌಡರು ಹೋಮ್ ಮಿನಿಸ್ಟ್ರು, ಜವರಾಜ್ ಚೀಫ್ ಮಿನಿಸ್ಟರ್ ಆಯಿತು. ಅವರು 3 ದಿವಸ ಉಪವಾಸ ಇದ್ದರು. ಇವನು ಯಡಿಯೂರಪ್ಪನವ್ರು ಕರೆ ಕೊಟ್ಟರು, ಎಲ್ಲರೂ ಉಪವಾಸ ಇರಬೇಕು ಅಂತ ಹೇಳ್ಬಿಟ್ಟು. ಉಪವಾಸ ಇದ್ದಾಗ 3 ದಿವಸ ಏನು ಬಾಯಿ ನೀರು ಹಾಕಿಲ್ಲ. ಆಮೇಲೆ ಮಲ್ಲಾಪುರ್ಕರ್ ಅಂತ ಒಬ್ಬರು ಜೈಲರ್ ಬಂದೆಲ್ಲ ಸಮಾಧಾನ ಮಾಡಿ ಹೋಗಿ ರಾಜಿ ಮಾಡಿಸಿದ್ರು. ಹಾಗೆ ಅವ್ರು ಸಿಟ್ಟು. ಆಮೇಲೆ ಕಾರ್ಯಕರ್ತರಿಗೂ ಅಷ್ಟೇ ಸ್ವಲ್ಪ ಸೋಮಾನಿ ಕಾರ್ಯಕರ್ತರಿಗೆ ಹೊಡೆದು ಬಿಡದೆ ಅವ್ರಿಗೆ. ನಮಗೇನು ಆ ಥರದ್ದು ಏನಾಗಿಲ್ಲ ಕೆಲವರಿಗೆ. ಆಮೇಲೆ ಈಗಲೂ ಗುರುಮೂರ್ತಿ ಅವ್ರಿಗೆ ಹೊಡೆದಿದ್ದು ನಾವು ಕೇಳಿದ್ರ ನೀಲಪ್ಪ ಅವರು ಈಗಲ್ಲ. ಎಮರ್ಜೆನ್ಸಿ ಟೈಮ್ನಲ್ಲಿ ಯಡಿಯೂರಪ್ಪನವರನ್ನ ಇಂದಿರಾ ಗಾಂಧಿ ಗವರ್ಮೆಂಟು ಮೀಸಾ ಕಾಯ್ದೆಯಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾಗ ಅವರ ಜೊತೆಗಿದ್ದವರು ಇವರು. ಆವಾಗ್ಲೇ ಊಟ ಸರಿ ಇಲ್ಲ ಅಂತ ಪಾತ್ರೆ ಪಗಡೆ ಬಿಸಾಕಿದ್ರಂತೆ. ಇವತ್ತು ಲ್ಯಾಪ್ಟಾಪ್ ಬಿಸಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಹಾಗೆ ಪಾತ್ರೆ ಬಿಸಾಡ್ತಿದ್ದ ಯಡಿಯೂರಪ್ಪ ಲ್ಯಾಪ್ಟಾಪ್ ಬಿಸಾಡೋ ಮಟ್ಟಕ್ಕೆ ಬಂದು ತಲುಪೋ ತನಕ ಮಧ್ಯೆ ಏನೇನು ಬಿಸಾಡಿದ್ದಾರೆ ಅಂತ ಕೇಳಿ ನೋಡಿದ್ರೆ ಬರೋ ಉತ್ತರಗಳು ನಿಜಕ್ಕೂ ಇಂಟ್ರೆಸ್ಟಿಂಗು. ಪೇಪರ್ ವೇಟು, ಮೊಬೈಲು, ಫೈಲು, ಚಪ್ಪಲಿ, ಹೀಗೆ
ಇನ್ನು ಇವರಿಂದ ಕಪಾಳ ಮೋಕ್ಷ ಮಾಡಿಸ್ಕೊಂಡವರು, ಅಕ್ಷರಶಃ ಬೆನ್ನ ಕೆಳಗೆ ಒದಿಸ್ಕೊಂಡವರ ಲಿಸ್ಟ್ ಮಾಡೋದಕ್ಕೆ ನಿಂತ್ರೆ ಬೆಳತನಕ ಅದೇ ಕೆಲಸ ಆದೀತು. ಆದ್ರೆ ಆ ಸಾಲಿನಲ್ಲಿ ನಿಲ್ಲೋ ಮೊದಲ ವ್ಯಕ್ತಿ ಮಾತ್ರ ಈತ. ಕಾಪು ಸಿದ್ಧಲಿಂಗ ಸ್ವಾಮಿ ಅಂತ ಹೆಸರು. ಕೆಲಸ ಇಂಥದ್ದೇ ಅಂತಿಲ್ಲ. ಯಡಿಯೂರಪ್ಪನವರ ಆಂತರ್ಯದ ಯಾವ ಕಾರ್ಯ ಇದ್ರೂ ಮಾಡ್ತಾರೆ. ಇವರಿನ್ನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸುತ್ತೂರು ಮಠದವರು ಅವರಿಗೆ ಕೊಟ್ಟ ಗಿಫ್ಟ್ ಇದು. ಆವತ್ತಿನಿಂದ ಇವತ್ತಿನ ತನಕ ಅವರಿಗೆ ಎಡಗೈ ಬಲಗೈ ಇತ್ಯಾದಿ ಎಲ್ಲ ಆಗಿರೋ ಮನುಷ್ಯ. ಜೊತೆಗೆ ಅವರ ಸಿಟ್ಟಿನ ಮೊದಲ ಬಲಿಪಶು ಮತ್ತು ಮೊದಲ ಫಲಾನುಭವಿ ಅಂದಿದ್ಯಾಕೆ ಅನ್ನೋದನ್ನ ನಂತರ ಹೇಳ್ತೀವಿ. ಒಟ್ನಲ್ಲಿ ಸಿಟ್ಟು ಬಂದಾಗ ಯಡಿಯೂರಪ್ಪ ಹೆಂಗಿರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಸಿದ್ಧಲಿಂಗ ಸ್ವಾಮಿಗಳನ್ನ ಸೈಡಿಗೆ ಕರೆದು ಮಾತಾಡಿಸ್ಬೇಕು, ಅಥವಾ ಅಂಗಿ ಬಿಚ್ಚಿಸಿ ಗಾಯದ ಕಲೆ ನೋಡಿದ್ರೂ ಆದೀತು. ಆದ್ರೆ ತಲೆ ಮೇಲೆ ತಲೆ ಬಿದ್ರೂ ಈತ ಅದರ ಬಗ್ಗೆ ಮಾತಾಡೋದಿಲ್ಲ. ಋಣಭಾರ ಬಾಯಿ ಕಟ್ಟತ್ತು ನೋಡಿ. ಅದಕ್ಕೆ ಅಸಲಿಗೆ ಸಿದ್ಧಲಿಂಗ ಸ್ವಾಮಿಗಳ ಸ್ವಾಮಿ ನಿಷ್ಠೆ ಆರಂಭ ಆಗೋದೆ ಯಡಿಯೂರಪ್ಪನವರ ಹೊಡೆತಗಳನ್ನ ಸಹಿಸಿಕೊಳ್ಳೋದರ ಮೂಲಕ. ಈ ಮನುಷ್ಯನಿಗೆ ಸಾಹೇಬರಿಗೆ ಯಾವಾಗ ಸಿಟ್ಟು ಬರುತ್ತೆ, ಏನು ಮಾಡಿದ್ರೆ ರೇಗ್ತಾರೆ, ಉಗ್ರ ಪ್ರತಾಪ ತೋರಿಸ್ತಿರುವಾಗ ಏನು ಮಾಡಬೇಕು, ಸಿಟ್ಟಿಗೆದ್ದು ಓಡಾಡಿಸಿಕೊಂಡು ಬಡದು ಮನೆಯಿಂದ ಹೊರ ಹಾಕಿದಾಗ ಎಷ್ಟೊತ್ತು ಅಂಗಳದಲ್ಲಿ ಕೈ ಕಟ್ಕೊಂಡಿದ್ರೆ ಮತ್ತೆ ವಾಪಸ್ ಒಳಗೆ ಕರ್ಕೋತಾರೆ ಅನ್ನೋದೆಲ್ಲ ಸ್ಪಷ್ಟವಾಗಿ ಗೊತ್ತು. ಬೆಳಿಗ್ಗೆದ್ರೆ ಸಾಕು ಸಿದ್ಧಲಿಂಗ ಸ್ವಾಮಿಗಳ ಮೊಬೈಲು ಒಂದೇ ಸಮನೆ ಹೊಡ್ಕೊಳ್ಳೋಕೆ ಶುರುವಾಗುತ್ತೆ. ಕಾಲ್ ಮಾಡೋರು ಕ್ಯಾಬಿನೆಟ್ ಮಿನಿಸ್ಟರ್ಗಳು, MLAಗಳು. ಅವರು ಕೇಳೋ ಒಂದು ಮೋಸ್ಟ್ ಕಾಮನ್ ಪ್ರಶ್ನೆ, ಸಾಹೇಬರ ಮೂಡ್ ಹೆಂಗಿದೆ ಅಂತ. ಇವರು ಪರವಾಗಿಲ್ಲ ಬನ್ನಿ ಅಂದ್ರೆ ಹೋದ ಕೆಲಸ ಆಗೋ ಸಾಧ್ಯತೆ ಇದೆ ಅಂತ ಅರ್ಥ. ಸ್ವಲ್ಪ ಗರಮ್ಮು ಅಂತ ಹೇಳಿದ್ರೆ ಈಗಾಗಲೇ ಪೇಪರ್ ವೇಟ್ ಎಸೆದಿದ್ದಾರೆ ಅಂತ ಅರ್ಥ. ಆಸ್ ಸಿಂಪಲ್ ಆಸ್ ದ್ಯಾಟ್. ಹಕ್ಕೆ ಯಡಿಯೂರಪ್ಪನವರ ಜೊತೆ ಈಗ ಕೂಡ ನಿಷ್ಠೆಯಿಂದ ಇರೋರನ್ನ ಅವರ ಸಿಟ್ಟಿನ ಬಗ್ಗೆ ಕೇಳಿದ್ರೆ ಹುಳ್ಳಗೆ ನಕ್ಕಿ ಹೋಗ್ಬಿಡ್ತಾರೆ. ಒಂದು ಕಾಲದಲ್ಲಿ ಅವರ ಜೊತೆ ಚೆನ್ನಾಗಿದ್ದು ಈಗ ಹೊರಗೆ ಬಂದಿರೋರನ್ನ ಕೇಳಿ ನೋಡಿ. ರಸವತ್ತಾದ ಕಥೆಗಳನ್ನು ಹೇಳ್ತಾರೆ. ತಮ್ಮ ಖಾಸಗಿ ಸಿಬ್ಬಂದಿ, ಗನ್ಮ್ಯಾನ್ಗಳು, BJP ಮುಖಂಡರು, ಶಾಸಕರು, ಕೊನೆಗೆ ಅಧಿಕಾರಿಗಳು ಕೂಡ ಯಡಿಯೂರಪ್ಪನವರ ಉಗ್ರ ಪ್ರತಾಪಕ್ಕೆ ತುತ್ತಾದವರು. ಏನೇ ಆದರೂ ಅವರ ಸಿಟ್ಟು ಕೆಲವೇ ನಿಮಿಷಗಳದ್ದು ಮಾತ್ರ. ನಂತರ ಯಾರ ಮೇಲೆ ಹರಿಹಾಯ್ದಿರ್ತಾರೋ ಅವರನ್ನು ಹತ್ತಿರಕ್ಕೆ ಕರೆದು ಹೆಗಲ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಮಾತಾಡ್ತಾರೆ. ಅವರಿಗೆ ಮನಸ್ಸು ಬಿಚ್ಚಿ ಸಹಾಯ ಮಾಡ್ತಾರೆ. ಹಾಗೆ ಸಹಾಯ ಮಾಡಿಸಿಕೊಂಡವರು ಈಗ ಕೋಟ್ಯಾಧೀಶರು. ಅವರ ಬಗ್ಗೆ ಹೇಳ್ತಾ ಹೋದರೆ ಅದೇ ಒಂದು ಇಂಟ್ರೆಸ್ಟಿಂಗ್ ಕತೆ. ಆ ಕತೆ ಹೇಳ್ತೀವಿ, ಆದರೆ ಒಂದು ಸಣ್ಣ ಬ್ರೇಕ್ನ ನಂತರ. ಸ್ಟೇ ಟ್ಯೂನ್ಡ್.